ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಶ್ರೀಕೃಷ್ಣನು 16,108 ಜನ ಮಹಿಳೆಯರನ್ನೇಕೆ ಮದುವೆಯಾಗಿದ್ದಾನೆ? ಶ್ರೀಕೃಷ್ಣನ ಕಥೆಯನ್ನ ಕೇಳುವಾಗ ಆತನ ಮದುವೆ ವಿಚಿತ್ರವೆನಿಸುತ್ತದೆ ಮತ್ತು ಗೊಂದಲ ಉಂಟಾಗುತ್ತದೆ. ಶ್ರೀಕೃಷ್ಣನಿಗೆ 16,108 ಪತ್ನಿಯರಿದ್ದರು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಶ್ರೀಕೃಷ್ಣನು 16,108 ಜನ ಮಹಿಳೆಯರನ್ನ ಏಕೆ ಪತ್ನಿಯರನ್ನಾಗಿ ಸ್ವೀಕರಿಸಿದ್ದ? ಇದರ ಇಂದಿನ ರಹಸ್ಯವೇನು ಎನ್ನುವುದನ್ನು ತಿಳಿಯೋಣ. ಶ್ರೀಮದ್ ಭಾಗವತ ಪುರಾಣವು ಶ್ರೀಕೃಷ್ಣನ ಜೀವನ ಮತ್ತು ಸಂಬಂಧಗಳ ನಿಜವಾದ ಸಾರವನ್ನ ನಮಗೆ ವಿವರಿಸುತ್ತದೆ. ಇದರಲ್ಲಿ ಶ್ರೀಕೃಷ್ಣನು 16,108 ಜನ ಪತ್ನಿಯರನ್ನ ಹೊಂದಿದ್ದನು ಎಂದು ಹೇಳಲಾಗಿದೆ. ಶ್ರೀಕೃಷ್ಣನ ಜೀವನ ಕಥೆ ಇಂದಿಗೂ ನಮ್ಮಲ್ಲಿ ಕುತೂಹಲವನ್ನ ಹುಟ್ಟು ಹಾಕುತ್ತದೆ. ನಾವು ಪುರಾಣ ಕಥೆಗಳಲ್ಲೂ ಸಹ ನಾವು ಶ್ರೀಕೃಷ್ಣನ ಮತ್ತು ಆತನ ಪತ್ನಿಯರ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವು ಅವರ ಜೀವನ ಮತ್ತು ಬೋಧನೆಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನ ನಮಗೆ ಒದಗಿಸುತ್ತವೆ. ಶ್ರೀಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳು ನಮ್ಮಲ್ಲಿನ ತಪ್ಪು ಕಲ್ಪನೆಗಳನ್ನ ತೊಡೆದು ಹಾಕಲು ಸಹಾಯವನ್ನು ಮಾಡುತ್ತವೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣನಿಗೆ 16,108 ಜನ ಪತ್ನಿಯರು ಏಕೆ ಇದ್ದರು? ದ್ವಾರಕೆಯಲ್ಲಿ ಯಾದವ ಕುಲದ ಮುಖ್ಯಸ್ಥನಾದ ಶ್ರೀಕೃಷ್ಣನಿಗೆ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಳಂದಿ, ನಗ್ನಜಿತಿ, ಮಿತ್ರಬಿಂದ, ಭದ್ರ ಮತ್ತು ಲಕ್ಷ್ಮಣ ಹೀಗೆ 8 ಜನ ಪ್ರಮುಖ ಪತ್ನಿಯರಿದ್ದರು. ಇವರನ್ನ ಅಷ್ಟಭಾರ್ಯರು ಎಂದು ಕರೆಯಲಾಗುತ್ತದೆ. ಅಂದಿನ ಕಾಲದಲ್ಲಿ ಬಹು ಪತ್ನಿಯರನ್ನ ಹೊಂದುವ ಬಹುಪತ್ನಿತ್ವ ಪದ್ಧತಿ ಸಾಮಾನ್ಯವಾಗಿತ್ತು. ಶ್ರೀಕೃಷ್ಣನ ಜೀವನದಲ್ಲಿ ಪತ್ನಿಯರೆಂದು ಕರೆಸಿಕೊಳ್ಳುವವರಲ್ಲಿ ಈ 8 ಜನರೇ ಮೊದಲು ಬರುತ್ತಾರೆ. ಅಂದರೆ 16,100 ಜನ ಹೇಗೆ ಆತನ ಪತ್ನಿಯಾದರು ಎಂಬುವುದೇ ಕುತೂಹಲಕಾರಿ ವಿಷಯ. ಭೂದೇವಿಯ ಮತ್ತು ವಿಷ್ಣುವಿನ ವರಹ ಅವತಾರದಿಂದ ಜನಿಸಿದ ಮಗನೇ ನರಕಾಸುರ. ಈತ ಅತ್ಯಂತ ಶಕ್ತಿಶಾಲಿಯಾಗಿದ್ದ. ಅವನು ಸ್ವರ್ಗಲೋಕ ಸೇರಿದಂತೆ ಭೂಮಿಯ ಮೇಲಿನ ಎಲ್ಲಾ ರಾಜ್ಯಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಮೂಲಕ ಸ್ವರ್ಗದಿಂದ ಇಂದ್ರದೇವನನ್ನು ಓಡಿಸುತ್ತಾನೆ. ನರಕಾಸುರನು ಭೂಮಿಯ ಮೇಲೆ ಒಂದೊಂದು ರಾಜ್ಯಗಳನ್ನ ಸೋಲಿಸಿ 16,100 ಜನ ಮಹಿಳೆಯರನ್ನ ಸೆರೆ ಹಿಡಿದುಕೊಂಡು ತನ್ನ ಸೆರೆಯಲ್ಲಿ ಬಂಧಿಸಿರುತ್ತಾನೆ. ದೇವಿ ಅದಿತಿಯು ನರಕಾಸುರನಿಂದ ಕಾಪಾಡುವಂತೆ ಸತ್ಯಭಾಮಳನ್ನ ಕೇಳಿಕೊಳ್ಳುತ್ತಾಳೆ. ಇದರಿಂದ ಕೋಪಗೊಂಡ ಸತ್ಯಭಾಮೆಯು ನರಕಾಸುರನ ವಿರುದ್ಧ ಯುದ್ಧಕ್ಕೆ ಹೋಗಲು ಶ್ರೀಕೃಷ್ಣನ ಬಳಿ ಬಂದು ಅನುಮತಿಯನ್ನು ಕೇಳುತ್ತಾಳೆ. ಶ್ರೀಕೃಷ್ಣನು ಸತ್ಯಭಾಮೆಯ ಜೊತೆಯಲ್ಲಿ ಪ್ರಾಗ್ಜ್ಯೋತಿಷಪುರದ ಮೇಲೆ ದಾಳಿ ಮಾಡುತ್ತಾನೆ. ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ನರಕಾಸುರನ ಸೇನಾಧಿಪತಿಯಾದ ಮುರನನ್ನು ಕೊಂದು ಮುರಾರಿ ಎಂಬ ಬಿರುದನ್ನು ಗಳಿಸುತ್ತಾನೆ. ನರಕಾಸುರನು ಅಂತಿಮವಾಗಿ ಭೂದೇವಿಯ ಅವತಾರವಾದ ಸತ್ಯಭಾಮೆಯಿಂದ ಕೊಲ್ಲಲ್ಪಡುತ್ತಾನೆ. ನರಕಾಸುರನನ್ನ ಸೋಲಿಸಿದ ನಂತರ ಶ್ರೀಕೃಷ್ಣನು ಅಲ್ಲಿನ 16,100 ಜನ ಮಹಿಳೆಯರನ್ನ ಆತನ ಸೆರೆಯಿಂದ ಮುಕ್ತಿಗೊಳಿಸುತ್ತಾನೆ. ಆಗ 16,100 ಜನ ಮಹಿಳೆಯರು ಕೂಡ ಶ್ರೀಕೃಷ್ಣನನ್ನು ಕುರಿತು, ಪ್ರಭು, ನೀವು ನಮ್ಮನ್ನು ಈ ಸೆರೆಯಿಂದ ಮುಕ್ತಿಗೊಳಿಸಿರುವುದೇ ತಪ್ಪಾಗಿದೆ. ಏಕೆಂದರೆ ನಾವು ಇಲ್ಲಿಂದ ಹೋದ ಮೇಲೆ ಸಮಾಜ ನಮ್ಮನ್ನು ಒಪ್ಪುವುದಿಲ್ಲ, ತಿರಸ್ಕಾರದ ಭಾವನೆಯಲ್ಲಿ ನೋಡುತ್ತದೆ. ಸಮಾಜದಲ್ಲಿ ಗೌರವ ಇಲ್ಲದೆ ಬದುಕುವುದಕ್ಕಿಂತ ಸಾಯುವುದೇ ಉತ್ತಮ ಎಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಯೋಚನೆ ಮಾಡುತ್ತಾರೆ. ಅವರ ಗೌರವವನ್ನು ಸಮಾಜದಲ್ಲಿ ಪುನಃ ಸ್ಥಾಪಿಸಲು ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನವನ್ನ ಹೆಚ್ಚಿಸಲು ಶ್ರೀಕೃಷ್ಣನು 16,100 ಜನ ಮಹಿಳೆಯರನ್ನು ತನ್ನ ಸಖಿಯರನ್ನಾಗಿ ಮಾಡಿಕೊಳ್ಳುತ್ತಾನೆ. ಈ ಉದಾತ್ತ ಕಾರ್ಯವು ಅವನ ಒಟ್ಟು ಪತ್ನಿಯರ ಸಂಖ್ಯೆಯನ್ನ 16,108 ಮಾಡಿತು. ಶ್ರೀಕೃಷ್ಣನ ಈ ಕಾರ್ಯವು ಮಹಿಳೆಯರನ್ನ ರಕ್ಷಣೆ ಮಾಡುವ ಮತ್ತು ಸಬಲೀಕರಣಗೊಳಿಸುವ ಉದಾತ್ತ ಗುಣವನ್ನ ಪ್ರದರ್ಶಿಸಿದೆ.